ಆಯ್ತ ಲಕ್ಕಡಿ ಡಿಂಗ್ ಡಾಂಗ್, ಇದು ಆಯ್ತ ಲಕ್ಕಡಿ ಡಿಂಗ್ ಡಾಂಗ್, ಆಯ್ತ ಲಕ್ಕಡಿ ಡಿಂಗ್ ಡಾಂಗ್, ಇದೇ ಆಯ್ತ ಲಕ್ಕಡಿ ಡಿಂಗ್ ಡಾಂಗ್. ಡಬ್ಬ ಡಾಕ್ಟ್ರು ಟ್ರೀಟ್ಮೆಂಟ್ ಇಂದ ಎಲ್ಲ ನಗದು ಬಿದ್ರು, ಎಲ್ಲೇ ಹೋದ್ರು ಸ್ಮಶಾನ ಪೂರ್ತಿ ಹೌಸ್ ಫುಲ್ಲು. ಸತ್ಯ ಗ್ರೇಟ್ ಸುಳ್ಳು ಗ್ರೇಟ್ ನೋಡೇ ಬಿಡ್ರಣ್ಣ, ಇಲ್ಲಿ ಬರುವ ಪಾತ್ರವೆಲ್ಲ ಫುಲ್ಲು ಮೆಟ್ಲಣ್ಣ. ಹೆಂಗೋ ಒಂದು ನೋಡಿ ಬಿಡಿ ಇವ್ರದೊಂದು ರಗಳೆ, ದಿವ್ಸ ಇದ್ದಿದ್ದೆ ನಮ್ಮ ನಿಮ್ಮ ರಗಳೆ. ಆಯ್ತ ಲಕ್ಕಡಿ ಡಿಂಗ್ ಡಾಂಗ್, ಇದು ಆಯ್ತ ಲಕ್ಕಡಿ ಡಿಂಗ್ ಡಾಂಗ್. ಈ ಒಮ್ಮ ವಾಟಾಳ್ ತ್ಯಾಗರಾಜ್ ಅಥವಾ ವರುಣಾನಿಧಿ ಫಾಲೋವರೋ ಗೊತ್ತಿಲ್ಲ, ಆದ್ರೂ ಕಪ್ಪು ಕನ್ನಡಕ ಫಿಕ್ಸು. ಬಡ್ಡಿ ಬಂಗಾರಮ್ಮಂತರ ಮೈತುಂಬ ಒಡವೆಗಳನ್ನ ಹಾಕೊಂಡು ಶತಾಸ್ಕೋಪು ಇಲ್ಲದೆ ಬರೀ ನಾಡಿ ಮಿಡಿತದಲ್ಲೇ ರೋಗ ಪರಿಹಾರ ಮಾಡೋ ಯೋಗ ಇರೋ ನಾಟಿ ಈ ಪದ್ಮಿನಿ ಆಂಟಿ. ಈ ಒಮ್ಮನ್ ಸೀನ್ಗೆ ಎಂಡ್ ಕ್ಲಾಪ್ ಹೊಡೆದ್ಬಿಟ್ಟು ಒಬ್ನೇ ಒಬ್ಬ ಗಂಡ ಅನ್ಸ್ಕೊಂಡಿರೋ ಪ್ರಾಣಿ ಇದೆ, ಅವನಿಗೊಂದು ಎಂಟ್ರಿ ಕೊಟ್ಬಿಡೋಣವಾ. ಅಂಬರವೇರಿ ಸೂರ್ಯನು ಬಂದಾಗ ಬೆಳಿಗ್ಗೆ ಒಂದು ಕ್ವಾಟ್ರು ಆಮೇಲೆ ನಾನು ಫೈಟ್ರು, ಬೆಳಿಗ್ಗೆ ಒಂದು ಕ್ವಾಟ್ರು ಆಮೇಲೆ ನಾನು ಫೈಟ್ರು. ಚಳಿಗಾಲದಲ್ಲಿ ವಿಸ್ಕಿ, ಬೇಸಿಗೆಯಲ್ಲಿ ಬ್ರಾಂದಿ, ಕುಡಿದ್ರೆ ಒಂದು ರಮ್ಮು ಆಮೇಲೆ ನೋಡು ದಮ್ಮು ಅಂದ ನಮ್ಮ ರಾಯನು. ಬಾರು ಬಾರು ಕಾರು ಬಾರು ಮನೆ ಮಠ ಬಾರು ಬಾರು ಅಂದ ನಮ್ಮ ಗುರುಮಾಮ. ಮಾರು ಮಾರು ನಿನ್ ಕಟ್ಕೊಂಡ್ಮೇಲೆ ಜೀವನ ಮಾಡಕ್ಕೆ ಸುಂಕದ ಕಟ್ಟೆಲಿರೋ ಒಂದು ಸೈಟ್ ಮಾರು, JP ನಗರ್ ಶೆಟ್ಟಿಗೆ ಜೀಪ್ ಮಾರು, ಹೀಗೆ ಮಾರಿ 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 ನಮ್ಮನ್ನೆಲ್ಲ ಬೀದಿಗೆ ತಂದ್ಬಿಡು, ಕೊನೆಗೆ ನಮ್ಮನ್ನೆಲ್ಲ ತರಕಾರಿ ಹೊರಗೆ ಮಾರ್ಬಿಡು. ಗುಡ್ ಮಾರ್ನಿಂಗ್ ಮೇಡಮ್. ಮದುವೆಗಿಂತ ಮುಂಚೆ ಮಿಲಿಟರಿ ಹೋಟ್ಲಲ್ಲಿ ಮಾಣಿ ಕೆಲಸ ಮಾಡ್ತಿದ್ದ. ಒಂದಿನ ಊಟಕ್ಕೆ ಅಂತ ಮಿಲಿಟರಿ ಅವ್ನು ಬಂದಾಗ ಚೆನ್ನಾಗಿ ತಿಂದು 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 ತೇಗಿ ಬಿಲ್ ಕೊಟ್ಟ ಮೇಲೆ ಜೇಬ್ಗೆ ಕೈ ಹಾಕ್ತಾನೆ, ಪರ್ಸೇ ಇರಲ್ಲ. ಅನಂತರ ಮಿಲಿಟರಿ ಡ್ರೆಸ್ಸು ಮುನ್ಸ್ವಾಮಿ ಮೇಲೆ, ಆ ಮಿಲಿಟರಿಯವನು ರೋಡ್ ಮೇಲೆ. ಈ ಡ್ರೆಸ್ಸನ್ನೇ ಬಂಡವಾಳವಾಗಿ ಇಟ್ಕೊಂಡು ಪದ್ಮಿನಿಯವರನ್ನ ಪಟಾಯಿಸಿ ಪಟಾಲಮ್ಮನ ದೇವಸ್ಥಾನದಲ್ಲಿ ಮದುವೆನೂ ಆಗ್ಬಿಟ್ಟ. ಒಟ್ಟಿನಲ್ಲಿ ಹೊರಗಡೆ ಹುಲಿ ಒಳಗಡೆ ಇಲಿ ಅನ್ನೋ ತರ ಜೀವನ ನಡೀತಾ ಇದೆ. ಆಟುಕುಂಟು ಲೆಕ್ಕಕ್ಕೆ ಇಲ್ಲ, ನೀನ್ ಕೇಳೋದ್ರಲ್ಲಿ ತಪ್ಪಿಲ್ಲ. ತಪ್ಪಿಲ್ಲ ಅಂತ ತಪ್ಸ್ಕೊಳಕ್ ನೋಡ್ಬೇಡಿ, ಶೋಕೇಶಲ್ಲಿ ದುಡ್ಡಿಟ್ಟಿದ್ದು ಕಾಣ್ತಾ ಇಲ್ಲ. ಎಲ್ಲಿ ಇವಳ ಹೆಸರು ಮಾತ್ರ ಸತ್ಯವತಿ, ನಿತ್ಯ ಮಿಥ್ಯವತಿ. ಪದ್ಮಿನಿಯವರ ಅಕ್ಕನ ಮಗಳು. ಅವ್ರ ಅಕ್ಕ ಕಾಲವಾದ ಮೇಲೆ ಇವಳು ಇಲ್ಲೇ ಕಾಲ ಕಳೀತಾ ಇರೋದು. ಮೂಲೆ ಮೂಲೆನಲ್ಲೂ ಚಿಲ್ಲರೆ ನೋಟು ಏನು ಬಿಡದೆ ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ಟು, ನಾನ್ ಕದ್ದಿಲ್ಲಪ್ಪ, ಮೊಬೈಲ್ ಕಳ್ಳಾದ್ರೆ ನೀನ್ ಯಾಕೆ ಜಾಬ್ ಮಾಡ್ಕೊಂಡು ನೋಡ್ಕೋತೀಯಾ? ಲೇ ಪೆದ್ರಾಮಿ, ಅವಳು ಕೇಳಿದ್ ನನ್ನ, ನೀನ್ ಯಾಕೆ ಬಿಟ್ಟೆ ಬಾಯ್ನ? ಅದು ಅಮ್ಮ ಕೇಳ್ಬೋದು ಅಂತ ಮುಂಚೆನೆ ಹೇಳ್ಬಿಟ್ಟೆ. ಆಗಳ ದುಡ್ಡು ನೀನು ಕದ್ದಿಲ್ಲ, ನಾನು ಕದ್ದಿಲ್ಲ, ಇವಳು ದುಡ್ಡು ಇವಳೇ ಕದಿಯಲ್ಲ, ಇನ್ನ ಕದ್ದೋರು ಯಾರು? ಇವನು ಪುಕ್ಲ ಅಂತ. ಬರೀ ಪುಕ್ಲ ಅಲ್ಲ, ತಿಕ್ಲನೂ ಕೂಡ. ಪದ್ಮಿನಿಗೆ ಮುನಿಸ್ವಾಮಿ ಅವರು ಕೊಟ್ಟಿರೋ ವಕ್ರವರ ಪ್ರಸಾದ. ಒಂದಿನ ಜೋಗಿ, ಇನ್ನೊಂದಿನ ಓಮು, ಮತ್ತೊಂದಿನ ಅನ್ನಿಯನ್ನು. ಇವತ್ತು ಯಾವ ಸಿನಿಮಾ ನೋಡಿ ಏನಾಗಿ ಬರ್ತಾನೋ ಆ ದೇವ್ರಿಗೇ ಗೊತ್ತು. ಲಂಚ ಕೊಡೋದು ತಪ್ಪೆ, ಲಂಚ ತಗೊಳ್ಳೋದು
ತಪ್ಪೆ. ಏಯ್ ಈ ವಾರ ಯಾವ ಸಿನಿಮಾ ನೋಡ್ದು? ಗೆಟಪ್ ನೋಡ್ರೆ ಗೊತ್ತಾಗಲ್ವಾ? ನಿಂಡಿಯನ್ನು ಅಯ್ಯೋ ಈ ತಿಡಿಕ್ ನನ್ ಮಗ ಸರಿ ಹೋಗೋದು ಯಾವಾಗಮ್ಮ? ಮುಂದಿನ ಶುಕ್ರವಾರ. ಅಲ್ಲಿವರೆಗೂ ಯಾಕೆ ಲಾಂಗ್ ಗ್ಯಾಪು? ಯಾಕಂದ್ರೆ ಥಿಯೇಟರ್ ಪ್ರಾಬ್ಲಮ್ಮು. ಮುಂದಿನ ಬದಲಾವಣೆ. ಸಿನಿಮಾ ರಿಲೀಸ್ ಆಗೋದೇ ಶುಕ್ರವಾರ ತಾನೆ. ಅಲ್ಲಿಗೆ ಈ ಮೆಂಟಲ್ ನನ್ ಮಗನ ಹತ್ರ ನಾವೆಲ್ಲ ಮಠ. ನಮ್ಮಮ್ಮ ಊರವ್ರಿಗೆಲ್ಲ ಕಾಯಿಲೆ ವಾಸಿ ಮಾಡ್ತಾಳೆ, ಆದ್ರೆ ನಮ್ಮ ಮನೇಲಿರೋ ಪ್ರಾಣಿನ ಮನುಷ್ಯನನ್ನಾಗಿ ಮಾಡೋಕ್ಕಾಗ್ಲಿಲ್ಲ. ಇವರೆಲ್ಲ ಡಾಕ್ಟ್ರು, ಮನೆ ಮುಂದೆ ಕಿತ್ತೋಗಿರೋ ಬೋರ್ಡ್. ಡಬ್ಬ ಡಾಕ್ಟ್ರು ಅಂತ ಅವಳು ಹೇಳ್ತಾ ಇದ್ದಾಳ ಕಣೆ. ಏಯ್ ಬೈಯೋದು ತಪ್ಪೆ, ಬೈಸ್ಕೊಳ್ಳೋದು ತಪ್ಪೆ. ಎತ್ತಲೆ ಎತ್ತ ಹಾಗಾದ್ರೆ ಯಾವ್ದು ತಪ್ಪಲ್ಲ. ಇವನ್ನ ನಾವೆಲ್ಲ ಸೇರ್ಕೊಂಡು ವಾಂಚೋದ್ರಲ್ಲಿ ತಪ್ಪೇನಿಲ್ಲ. ಹೇಳ್ಕೊಳ ಮತ್ತೆ. ಇದೊಂದು ವಿಚಿತ್ರವಾದ ಫ್ಯಾಮಿಲಿ. ಈ ಫ್ಯಾಮಿಲಿಗೆ ಒಂದು ಪರ್ಮನೆಂಟ್ ಪೇಷಂಟ್ ಬರ್ತಾ ಇರ್ತಾನೆ, ಪರಮೇಶಿ ಅಂತ. ಬಂದ್ರು ಅನ್ಸುತ್ತೆ, ಎಂಟ್ರಿ ಕೊಟ್ಬಿಡೋಣವಾ? ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅನ್ನದೆ ಕೊಡ್ತೀಯ. ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಮನಸ್ಸಿನ ಆಸೆ ಹೇಳಲೇನು, ಮುದ್ದಾದ ಗೊಂಬೆ ನೀನು, ಮುತ್ತಂಥ ಹೆಣ್ಣು ನೀನು, ನಾನಿನಗೆ ಜೋಡಿ ಅಲ್ಲವೇನು. ಕನಸ, ನಾನ್ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದೆ ತಪ್ಪಾಗೋಯ್ತಲ್ಲ. ಯಾವ ಹುಡುಗಿನೂ ಗಂಟು ಬೀಳ್ತಾ ಇಲ್ಲ. ಕಡೆ ಪಕ್ಷ ಈ ಡಾಕ್ಟರ್ ಆಂಟಿನಾದ್ರೂ ಗಂಟು ಬೀಳ್ಬಾರ್ದಾ? ಈ ಸರ್ತಿ ಹೇಗಾದ್ರೂ ಮಾಡಿ ಆ ಮಿಲಿಟರಿ ಅವನ್ಗೂ ಈ ಡಾಕ್ಟರ್ ಅಮ್ಮಗೂ ತಂದಿಟ್ಬಿಟ್ಟು ಆದಷ್ಟು ಬೇಗ ಡಿವೋರ್ಸ್ ಕೊಡ್ಸೋದ್ರ ಜೊತೆಗೆ ಆ ಮಿಲಿಟರಿ ಅವನ ಬಾಯಿಗೆ ಎಳ್ಳು ನೀರು ಬಿಟ್ಬಿಟ್ಟು ಡಾಕ್ಟರ್ ಅಮ್ಮನ್ನ ಕಿರ್ಬೆಲ್ ಇಟ್ಕೊಂಡು ಸಪ್ತಪದಿ ತುಳಿದು ಹನಿಮೂನ್ಗೆ ಸಿಂಗಾಪುರ್ಗೆ ಹೋಗ್ಬರ್ಬೇಕು. ಅಷ್ಟು ಆಸೆ ಆಗ್ತಾ ಇದೆ ನನ್ಗೆ. ಫೇಸ್ಬುಕ್ ಅಂತೆ, ಫೇಸ್ಬುಕ್ ಯಾರ್ದು ಅದ್ರಲ್ಲಿ ಅವ್ರವ್ರ ಫೇಸೇ ಇರೋದಿಲ್ಲ. ಫೇಸ್ಬುಕ್ ಬದಲಾಗಿ ಚಿಟ್ ಬುಕ್ ಅಂತ ಇಡ್ಬೇಕಾಗಿತ್ತು. ಎಕ್ಸ್ಕ್ಯೂಸ್ ಮಿ ಮೇಡಮ್. ಬನ್ನಿ ಕುತ್ಕೊಳ್ಳಿ. 3 ವರ್ಷದಿಂದ ಒಂದಿನೂ ಮಿಸ್ ಮಾಡ್ದಂಗೆ ದಿನಾ ನನ್ನ ಕ್ಲಿನಿಕ್ಗೆ ಒಂದೊಂದು ರೋಗ ತಗೊಂಡ್ ಬರ್ತಾ ಇದ್ದೀರಾ. ಇವತ್ತೇನ್ ಬಂದಿದೆ ದೊಡ್ಡ ರೋಗ? ನನ್ಗೊಂದು ರೋಗ ಬಂದ್ಬಿಟ್ಟಿದೆ ಮೇಡಮ್. ಅದು ದಿನ ನಿಮಗ್ ಬರೋದೇನೆ. ಇವತ್ತೇನ್ ಬಂದಿದೆ ಅದನ್ನ ಹೇಳಿ. ಒಬ್ರನ್ನ ನೋಡಿ ನೋಡಿ ಪ್ರೇಮ ಜ್ವರ ಬಂದ್ಬಿಟ್ಟಿದೆ. ಅಯ್ಯೋ ಪಾಪ, ಯಾರ ಪಾಪಿ? ನೀವೇ ಅಂತ ಹೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಚಾಪ್ಲಿ ತಗೊಂಡು ಓಡಿಯೋಣ ಅನ್ಸುತ್ತೆ. ಅದಕ್ಕೆ ನಾನು ಹೇಳಲ್ಲ. ಬೇರೆಯವರು ಪರ್ಸನಲ್ ಮ್ಯಾಟ್ರು ನನಗೆ ಯಾಕೆ? ಕೈ ಕೊಡಿ. ಏನು ಇಲ್ವಲ್ಲ? ನೀವೇನೋ ಹಚ್ಕೊಂಡ್ಬಿಟ್ಟಿದ್ದೀರಾ? ಏನು ಹಚ್ಕೊಂಡಿಲ್ಲ ಮೇಡಮ್, ಸೋಪ್ ಹಚ್ಕೊಂಡೆ ಅಷ್ಟೇ. ರೀ, ನೀವು ಸೋಪ್ ಆದ್ರೂ ಹಚ್ಕೊಳ್ಳಿ, ಸೂಪ್ ಆದ್ರೂ ಸುರ್ಕೊಳ್ಳಿ. ನಿಮ್ ಪ್ರಾಬ್ಲಮ್ ಏನು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಬಹುಶಃ ಯಾವ್ದಾದ್ರು ಟ್ಯಾಬ್ಲೆಟ್ ಕೊಟ್ರೆ ಸರಿ ಹೋಗ್ಬೋದೇನು? ನೀವು ಕೊಡೋ ಲೇಬಲ್ ಇಲ್ದಿರೋ ಟ್ಯಾಬ್ಲೆಟ್ ನ ಟೇಬಲ್ ಮೇಲೆ ಇಡ್ದಂಗೆ ವಿತೌಟ್ ವಾಟರ್ ಹಾಗೆ ನುಂಗ್ಬಿಡ್ತೀನಿ. 3 ವರ್ಷದಿಂದ ಅದೇ ಅಲ್ವಾ ನುಂಗ್ತಿರೋದು ಮೇಡಮ್? ಹೌದಾ? ಹಾಗಾದ್ರೆ ಇದನ್ನು ನುಂಗ್ಬಿಡಿ. ಅದ್ರ ಜೊತೆಗೆ ಇನ್ನೊಂದು ಈ ಟ್ಯಾಬ್ಲೆಟ್ ಇದು ಬರ್ತಿದ್ದೀರಾ? ನುಂಗ್ಬಿಟ್ಟೆ ಮೇಡಮ್. ಅಷ್ಟು ನೀವ್ ಹೇಳಿದ್ನಲ್ಲ ಅಷ್ಟೇ ರೀ. ಅದು ನಿದ್ದೆ ಮಾತ್ರ ಕಣ್ರಿ. ಒಳ್ಳೇದಾಯ್ತು ಬಿಡಿ ಮೇಡಮ್. ಯಾಕೆ? ಸಿಕ್ಕಿದ್ದ ಚಾನ್ಸು. ಅದಕ್ಕೆ ಇಲ್ಲೇ ಮಲ್ಕೊಂಡ್ಬಿಡ್ತೀನಿ. ಆಯ್ತಲ್ಲ ಕಡಿ ಆಯ್ತಲ್ಲ ಕಡಿ ಡಿಂಗ್ ಡಾಂಗ್, ಇದೇ ಆಯ್ತಲ್ಲ ಕಡಿ ಆಯ್ತಲ್ಲ ಕಡಿ ಡಿಂಗ್ ಡಾಂಗ್. ಏನಾಯ್ತಣ್ಣ? ಎದ್ರಕೊಬಿಟ್ನಲ್ಲ. ರಾಜಕೀಯದಲ್ಲಿ ಎದ್ರುಕೊಂಡ್ರೆ ತುಂಬಾ ಕಷ್ಟ ಅಣ್ಣ. ಕಷ್ಟ ಆಗಿಷ್ಟ ಎಲ್ಲ ಸೈಡ್ಗಿಡಮ್ಮ. ನೀವು ಹಾರ ಎಲ್ರೋ, ಹೂವ ಎಲ್ರೋ? ಹೂವ ಕಟ್ಟ ದಾರ ತರಕ್ಕೆ ಕಾಸಿಲ್ಲ, ಇನ್ನು ಹೂವಿನ ಹಾರ ಎಲ್ಲಿಂದ ಅಣ್ಣ ತರ್ಲಿ? ಹಾರ ತರ ಕಾಸು ಕರಿಮಣಿ ಹಾಕ್ರೋ ಬೇಕು. ಬ್ಯಾಡ್ವೇನಣ್ಣ? ಬೇಡ, ಇನ್ನೇನಣ್ಣ ಬೇಕು? ತಲೆ ಬೇಕು. ಎಲ್ಲಣ್ಣ ಸಿಗುತ್ತಾ ತಲೆ? ಮುನಿಯಮ್ಮನ್ ಜೋಪ್ಡಿಲಿ ಮತ್ತಾಕ್ಲೇಟು. ಬನ್ನಿ ಹೋಗಿ ತಂದ್ಬಿಡಣ. ಯಾಕಣ್ಣ? ಅವನು ಹೊಡೆಯಕ್ ದೂರ ಅವನಲ್ಲ, ಅದಕ್ಕೆ. ಅಣ್ಣ ಮತ್ತಿನ್ನೇನ್ರಲ್ಲ ತಲೆ ಎಲ್ಲಿ ಎಲ್ಲಿ ಅಂತ ಹುಡುಕ್ತಾ ಇರ.
ಇಲ್ಲೇ ಇಲ್ವೇನ್ರು ತಲೆ? ಈಗೇನ್ರಪ್ಪ ಕಾಜು ಕರಿಮಣಿ ಇಲ್ದೆ ಆರಾತ ಇರೋದು ಹಿಂಗೆ ಅಂತ ಹೇಳ್ಕೊಡ್ಬೇಕು ಅಷ್ಟೇ ತಾನೆ. ಮೂನಣ್ಣ ಕಮಾನ್ಯ. ಏಯ್ ನೋಡಿದ್ರೇನು ಆರಕ್ಕೋಸ್ಕರ ಅಷ್ಟೊಂದು ತಲೆ ಕೆಡ್ಸ್ಕೊಬಿಟ್ಟಿದ್ರಿ. ಇಲ್ಲಿ ನೋಡ್ರು 2 ಹಾರ ಮಣ್ಣು ಮೇಲೆ ಬಿದ್ದು ಹೆಂಗು ವೇಸ್ಟ್ ಆಗ್ಬಿಟ್ಟೈತೆ. ಅಣ್ಣ ಇದು ಮಣ್ಣಲ್ಲ ಅಣ್ಣ, ಈ ಹಣದ ಮೇಲಿರೋ ಹಾರ ಅಣ್ಣ. ನೋಡದ ಮೇಲಿದ್ರು ಯೂಸ್ ಮಾಡ್ಕೋಬೇಕು, ಸ್ಮೆಲ್ ಹೋಗೋವರೆಗೂ ಯೂಸ್ ಮಾಡ್ಕೋಬೇಕು. ನೋಡ್ರು ಈ ಹಾರ ಇಲ್ಲೇ ಇದ್ರೆ ಬಾಡುತ್ತೆ, ಅದೇ ಆ ಡಾಕ್ಟರ್ ಮುಂದ್ ಕುತ್ತಿಗೆಗೆ ಹಾಕಿದ್ರೆ ಬಾಳುತ್ತೆ. ಎತ್ಕೊಂಡ್ರಲ್ಲ ಅಣ್ಣ, ಇದನ್ನ ಎತ್ಕೊಂಡೋಗಿ ಡಾಕ್ಟರ್ ಕುತ್ತಿಗೆ ಹಾಕಿದ್ರೆ ನಿಮ್ಗೆ ಏನಣ್ಣ ಬರುತ್ತೆ? 10,000 ರೂಪಾಯಿ ಬರುತ್ತೆ. ಹೆಂಗಣ್ಣ? ನೋಡು, ಕುರಿನ ಬಲಿ ಕೊಡಕ್ಕಿಂತ ಮುಂಚೆ ಅದನ್ನ ಚೆನ್ನಾಗಿ ಕುಪ್ಸಿ ಹಾರ ಹಾಕಿ ಪೂಜೆ ಮಾಡಿ ತಲೆ ಒದ್ರಿದ್ರೇನೆ ಕಣೋ ಕತ್ತರಿಸಕ್ ಈಸಿ ಆಗೋದು. ಆರದಿಂದ ಇಷ್ಟೆಲ್ಲ ಕೆಲಸ ಆಗುತ್ತಣ್ಣ, ಆದ್ರೂ ನನ್ಗೊಂದು ಡೌಟ್ ಅಣ್ಣ. ಜಾಸ್ತಿ ಡೌ ಮಾಡ್ಬೇಡ, ಅದೇನ್ ಕೇಳಪ್ಪ. ಅವಮ್ಮ ನಿಜವಾಗ್ಲೂ ಆರೋಗ್ಯ ಮಂತ್ರಿ ಆಗ್ತಾಳ? ಖಂಡಿತ ಹಾಗೆ ಆಗ್ತೀನಿ. ಹಾರ ತಗೊಳ್ಳಿ ಮೇಡಮ್. ಹಾರನ ಯಾಕೆ? ನೇತಾಕೊಳಕ್ಕೆ ಹಾಕೊಳಕ್ಕೆ ಮೇಡಮ್. ಗಂಡಸ್ರು ಹೆಂಗಸ್ರಿಗೆ ಹಾರ ಹಾಕರೆ ಚೆನ್ನಾಗಿರಲ್ಲ ಅಲ್ವಾ? ಇಲ್ಲಿ ಬೇರೆ ಯಾರು ಹೆಂಗಸ್ರಿರ್ಲಿಲ್ಲ, ಅದಕ್ಕೆ ನೀವೇ ಹಾಕಳಿ ಅಂತ ಕೊಡಿ. ಈ ಹಾರ ಎಲ್ಲ ಯಾಕೆ ತರಕ್ ಹೋದ್ರಿ? ನೀವಿನ್ನು ಯಂಗ್ಸ್ಟರ್ಸ್ ಎಲ್ಲ ಈ ಹಾರಕ್ಕೆ ಖರ್ಚು ಮಾಡ್ಬಿಟ್ರೆ ನೀವು ಜೀವನಕ್ಕೆ ಏನ್ ಮಾಡ್ತೀರಾ? ನೀವಿದ್ದೀರಲ್ಲ ಮೇಡಮ್. ಮೇಡಮ್ ಒಂದು 10,000 ರೂಪಾಯಿ ಇದ್ರೆ ಕೊಡಿ ಮೇಡಮ್, ಜನಗಳಿಗೆಲ್ಲ ಹಂಚ್ಬಿಡ್ತೀನಿ. ಏನ? ಎಣ್ಣೆ, ಸೀರೆ, ಜಾಕೆಟು, ಬನೀನು, ಬಿರಿಯಾನಿ ಎಲ್ಲ ಆಫ್ ರೇಟು ಚೀಪ್ ರೇಟಲ್ಲಿ ಕೊಟ್ಬಿಡ್ತೀನಿ ಮೇಡಮ್. ಬರೋ ಅಷ್ಟು ಬರ್ಲಿ. ಏನು? ಅದು ಓಟು ಮೇಡಮ್, ಹೆಂಗಾದ್ರೂ ಆಗ್ಲಿ ನೀವೇ ಸರಿ ಗೆಲ್ಲೇಬೇಕು ಮೇಡಮ್. ನೀನ್ ಯಾಕೆ ಕರ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗತ್ತು. ಈ ನನ್ನ ಮಕ್ಕಳು ಬಂದಾಗೆಲ್ಲ ನಿನ್ನ ಹತ್ರ 10,000 ಕಿತ್ಕೊಂಡು ಹೋಗ್ತಾರೆ. ಅಟ್ಲೀಸ್ಟ್ ಈ ಸಾರಿ 5,000 ತಗೊಂಡು ಹೋಗಿ ಕೇಳೆ. ಆಗಲ್ಲ ಮೇಡಮ್, ನಾನು ಬೆಂಗಳೂರಲ್ಲಿರೋ ಎಲ್ಲಾ ಜ್ಯೂಸ್ ಅಂಗಡಿಲೂ ಜ್ಯೂಸ್ ಕುಡ್ದಿದ್ದೀನಿ. ನಿಮ್ ಗಂಡನಂತ ಜ್ಯೂಸ್ ಮಾತ್ರ ನೋಡಿಲ್ಲ. 5,000 ರೂಪಾಯಿನೂ ಬೇಡ, 5 ಪೈಸೆನೂ ಬೇಡ, ಬಂದ್ರೆ ಹೋಗೋಣ. ನಿಂತ್ಕೊಳ್ಳಿ ರೀ, ಕೊಡ್ರಿ 10,000 ರೂಪಾಯಿ. ಕೊಡ್ಲೇಬೇಕಾ? ತಗೊಳ್ಳಿ ನಿಮಗೆ ಗಿಫ್ಟು. ಇದು ಯಾತಕ್ಕೆ? ಗಡ್ಡ ಬಂದಾಗ ಬೋಡ್ಸ್ಕೊಳಕ್ಕೆ. ಹಲೋ ಮೇಡಮ್, ನಮಸ್ತೆ. ನಾನು ಪ್ರೊಡ್ಯೂಸರ್ ಮಾತಾಡ್ತಾ ಇದ್ದೀನಿ. ನನಗೆ ಮೈ ಶುಗರ್ ಇಲ್ಲ, ಹುಷಾರಿಲ್ಲ, ತೋರಿಸ್ಕೋಬೇಕಿತ್ತು. ಯಾವಾಗ ಬರಲಿ? ನೋಡಿ, ನಮ್ಮದು 24 ಅವರ್ಸ್ ಸರ್ವಿಸ್. 24 ಗಂಟೆ ನಮ್ಮ ಕ್ಲಿನಿಕ್ ಓಪನ್ ಇರುತ್ತೆ. ನೀವು ಯಾವಾಗ ಬೇಕಾದರೂ ಬರ್ಬೋದು. ಬರಬೇಕಾದ್ರೆ ಏನಾದರೂ ಕಾಯಿಲೆ ತನ್ನಿ. ನಾನು ಯಾವ ಕಾಯಿಲೆ ಇಲ್ಲದೆ ಬಂದಿದ್ದೀನಲ್ಲ. ಹುಚ್ಚ ಬಾಯಿ. ಮೇಡಮ್, ನಾನು ಯಾಕೆ ಬಾಯಿ ಮುಚ್ಚಲಿ? ಸಾರಿ, ನಿಮಗಲ್ಲ, ನಮ್ಮ ಮನೇಲಿ ಒಂದು ಪೀಡೆ ಇದೆ, ಅದಕ್ಕೆ ಹೇಳಿದೆ. ಬಾಯ್. ಓಕೆ ಮೇಡಮ್, ನಾನು ಬರ್ತಾ ಇದ್ದೀನಿ. ಬರಬೇಕಾದ್ರೆ ಖಾಲಿ ಕೈ ಬರಬೇಡಿ, ಚೆಕ್ ತರಬೇಡಿ, ಕ್ಯಾಶ್ ತಗೊಬನ್ನಿ. ಯಾಕೆ ಅಂದರೆ ನೀವು ಪ್ರೊಡ್ಯೂಸರ್ ಅಲ್ವಾ? ಓಕೆ ಮೇಡಮ್. ನಿತ್ಕ, ನಮ್ಮ ಮನೆ ಪ್ರೊಡ್ಯೂಸರ್ ಬರ್ತಾ ಇದಾರೆ. ಪ್ರೊಡ್ಯೂಸರಾ? ಬಂದ ತಕ್ಷಣ ಪುಷ್ ಹಾಕೊಂಡ್ಬಿಡ್ಬೇಕು. ಏಯ್, ಅವ್ರಿಗೆ ಹುಷಾರಿಲ್ವಂತೆ. ಸೊ ನೀನು ಡೈರೆಕ್ಷನ್ ಮಾಡ್ತೀನಿ ಅಂತ ಡೈ ಹೊಡೆದ್ಬಿಟ್ಟು ಅವ್ರ ಮೈಂಡನ್ನ ಡೈವರ್ಟ್ ಮಾಡಬೇಡ. ನಮ್ಮ ಮನೆಗೆ ನೀನು ಪೇಯಿಂಗ್ ಗೆಸ್ಟ್ ಆಗಿ ಬಂದು 3 ವರ್ಷ ಆಯ್ತು. 3 ಕಾಸು ಮಾಡಿಲ್ಲ, 3 ಕಾಸು ನೋಡಿಲ್ಲ, ಕತೆ ಹೇಳೋದು ಬಿಟ್ಟಿಲ್ಲ, ಸಿನಿಮಾ ಮಾಡಿಲ್ಲ. ಏಯ್, ನೀನು ಯೋಗ್ಯತೆಗೆ ಈ ಜನ್ಮದಲ್ಲಿ ನೀನು ಸಿನಿಮಾ ಮಾಡಕ್ ಆಗಲ್ಲ. ಒಂದು ಕೆಲಸ ಮಾಡು, ನನ್ನ ಕ್ಲಿನಿಕಲ್ಲೇ ಕಾಂಪೌಂಡ್ರಾಗ ಕೆಲಸ ಮಾಡಿ ಈ ಮನೆ ಬಾಡಿಗೆನ ಕಟ್ಟು. ಆಗಲ್ಲ ಅಂತಂದ್ರೆ ಬಳೆನ ಸೀರೆ ಕೊಡ್ತೀನಿ, ನಾನು ಗಂಡಸೆ ಅಲ್ಲ ಅಂತ ಊರ್ ಬಿಟ್ಟೋಗ್. ಹಾ, ಕೊಡೋದ್ ಕೊಡ್ತೀರಾ? ಚಿನ್ನದ ಬಳೆ, ರೇಷ್ಮೆ ಸೀರೆನೆ ಕೊಟ್ಬಿಡಿ. ಯಾಕೆ? ಮಾರ್ಕೊಂಡ್ರೆ ಕಾಸು ಬರುತ್ತಲ್ಲ. ಆಯ್ತಲ್ಲ ಕಡಿ, ಆಯ್ತಲ್ಲ ಕಡಿ ಡಿಂಗ್ ಡಾಂಗ್, ಇದೇ ಆಯ್ತಲ್ಲ ಕಡಿ, ಆಯ್ತಲ್ಲ ಕಡಿ ಡಿಂಗ್ ಡಾಂಗ್.
ಡಾಕ್ಟರ್ ಇದಾರೇನಪ್ಪ? ಪ್ರೊಡ್ಯೂಸರಾ ಸರ್? ಹೌದಪ್ಪ, ಡಾಕ್ಟರ್ ಇದಾರಾ? ಏನ್ ಪ್ರಾಬ್ಲಮ್ ಸರ್? ಮೈಗ್ರೇನ್ ರೀ, ತಲೆ ಸಿಡ್ದೋಗ್ತಾ ಇದೆ. ಯಾಕೆ ಸರ್? ಪಿಕ್ಚರ್ ತೆಗ್ದಿರೋ ಟೆನ್ಷನ್ಗೆ. ಸರ್ ಇದಕ್ಕೆ ನೀವೇನ ಸರ್ ಪ್ರೊಡ್ಯೂಸರಾ? ಹೂಪ, ಈಗ ಇದು ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ಯಾಕೆ ಸರ್? ಈ ಪಿಕ್ಚರ್ ಮಾಡಿದಾಗ ದುಡ್ಡು ಮಾಡಿದೆ, ಈ ಪಿಕ್ಚರ್ ಮಾಡಿದಾಗ್ಲೂ ದುಡ್ಡು ಮಾಡಿದೆ, ಈ ಪಿಕ್ಚರ್ ಮಾಡಕ್ ಹೋಗಿ ಈಗ ಇದು ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ಶೂಟಿಂಗ್ ಅಲ್ಲಿ ಕೂತು ಕೂತು ಫೈಲ್ಸು, ಶೂಟಿಂಗ್ ಫುಡ್ ತಿಂದು ತಿಂದು ಗ್ಯಾಸು. ಈಗ ಅದನ್ನೆಲ್ಲ ಹೇಳಕ್ ಟೈಮ್ ಇಲ್ಲ. ಡಾಕ್ಟರ್ ಇದ್ದಾರಾ? ನೆಕ್ಸ್ಟ್ ಪಿಕ್ಚರ್ ಯಾವ್ದು ತೆಗಿತಾ ಇದ್ರೆ ಸರ್? ಇಂಡಸ್ಟ್ರಿನೇ ಬೇಡಪ್ಪ, ಫಸ್ಟ್ ನನ್ನ ಆರೋಗ್ಯ ಸರಿ ಹೋದ್ರೆ ಸಾಕು. ಈಗ ಲಾಸ್ ಆಗಿರೋ ದುಡ್ಡನ್ನ ರಿಯಲ್ ಎಸ್ಟೇಟ್ ಅಲ್ಲಿ ಕವರ್ ಮಾಡ್ಬೇಕು. ಸರ್ ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ, ಸಿನಿಮಾ ಮಾಡ್ತೀರಾ ಸರ್? ಅಯ್ಯೋ ನನ್ನ ಹತ್ರನೇ 101 ಕತೆ ಇದೆ. ಕತೆ ಯಾವ್ದಾದ್ರೇನ್ ಸರ್? ನನ್ನ ಹತ್ರ ಒಂದು ಒಳ್ಳೆ ಟೈಟ್ಲ್ ಇದೆ, ಡಮ್ ಡಮ್ ಡಿಗ ಡಿಗ ಅಂತ. ಮಾಡ್ತೀರಾ ಸರ್? ಅಯ್ಯೋ, ನಿನ್ ಸಿನಿಮಾ ಡಮ್ ಡಮ್ ಡಿಗ ಡಿಗ ಮಾಡಕ್ ಹೋಗಿ ನನ್ ಜೀವನ ಡಂಕಣಕ ಆಗದೆ ಇದ್ರೆ ಸಾಕು. ಡಾಕ್ಟರ್ ಇದಾರಾ? ಸಾರ್ ನಂದು ಡಮ್ ಡಮ್ ಡಿಗ ಡಿಗಾಗಿಂತ ನಿಮ್ದು ಡಂಕಣಕನೇ ಸೂಪರ್ ಆಗಿದೆ ಸರ್. 50 ಲಕ್ಷ ಹಾಕಿ ಸರ್, ಇನ್ನು 50 ಲಕ್ಷ ನಾನ್ ತಂದು ಸಿನಿಮಾ ಕಂಪ್ಲೀಟ್ ಮಾಡ್ಕೊಡ್ತೀನಿ ಸರ್. ಎಲ್ಲಿಂದ ತರ್ತೀಯಪ್ಪ? ಸರ್ ನಿಮ್ದು ಸ್ವಂತ ಮನೆನ ಬಾಡಿಗೆ ಮನೆನ ಸರ್? ಸ್ವಂತ ಮನೆ. ಸೂಪರ್ ಎಕ್ಸ್ಟ್ರಾಡಿನರಿ, ಚಿಂತೆನೆ ಮಾಡ್ಬೇಡಿ ಸರ್. ಮನೆ ಅಡ ಇಟ್ಬಿಡಿ, ಫೈನಾನ್ಸ್ ಕೊಡೋ ಪಾರ್ಟಿನ ನಾನ್ ಕರ್ಕೊಂಡ್ ಬರ್ತೀನಿ. ನನ್ ಕಾಯಿಲೆ ವಾಸಿ ಆಗದೆ ಇದ್ರು ಪರವಾಗಿಲ್ಲ, ನಿಮ್ ಡಾಕ್ಟರ್ ನಾನು ನೋಡದೆ ಇದ್ರು ಪರವಾಗಿಲ್ಲ, ಫಸ್ಟ್ ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬಿಟ್ರೆ ಸಾಕು. ಹೋಗ್ಬಿಟ್ನಲ್ಲ. ಸಾರಿ ಮೇಡಮ್, ಪ್ರೊಡ್ಯೂಸರ್ನ ಪುಳ್ಚಾಕಕ್ ಹೋದೆ, ಎಸ್ಕೇಪ್ ಆಗ್ಬಿಟ್ರು. ಎಸ್ಕೇಪ್ ಆಗ್ಬಿಟ್ಟ. ಮನೆ ಹಾಳ ಮನೆಗೆ ಬಂದ್ ಪೇಷಂಟ್ ಎಲ್ಲ ಹಾಳು ಮಾಡ್ತಾನೆ ಈ ಮನೆ ಹಾಳ. ಸಿಗ್ಲೆ ಎಲ್ಲ ಇದ್ಯಾ? ಬೇಗ ಬಾರೆ, ನಿನ್ನ ಕ್ಲಿನಿಕ್ ಅಲ್ಲಿ ಅನಾಹುತ ಆಗ್ಬಿಟ್ಟಿದೆ, ಬೇಗ ಬಾರೆ. ಅಯ್ಯೋ ಆಗ್ಬಾರ್ದಾಗಿದೆ, ಬೇಗ ಬಾರೆ, ಬೇಗ ಬಾ. ಯಾಕೆ ನಾನು ಪಡ್ಕೋತಾ ಇದ್ದೀರಾ? ನಿನಗೆ ಪರಪ್ಪನ ಅಗ್ರಾರ್ಥದಲ್ಲಿ ರೂಮ್ ಬುಕ್ ಆಗೋಯ್ತು ಕಡೆ. ಜೈಲ್ಗೆ ಹೋಗುವಂತ ಕೆಲಸ ನಾನೇನ್ರಿ ಮಾಡಿದ್ದೀನಿ? ಅಯ್ಯೋ ನಿನ್ನ ಪರ್ಮನೆಂಟ್ ಪೇಷಂಟ್ ಕಸ್ಟಮರ್ ನೆಗೆದು ಬಿತ್ತು ನೆಲ್ಲಿಕಾಯಿ ಆಗೋಗಿದೆ ನೋಡೆ. ಮುಚ್ಚ್ರಿ ಬಾಯಿ ಸಾಕು. ನಾನ್ ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ನೆಗದ್ ಬಿದ್ದು ನೆಲ್ಲಿಕಾಯಿ ಆಗಿರೋರು ನನ್ನ ಹಿಸ್ಟ್ರಿಯಲ್ಲೇ ಇಲ್ಲ. ನೋಡಿ ಯಾವ ಮುರ್ಸ್ತೀನಿ ಅಂತ. ಚಿನ್ನ, ಬಂಗಾರ, ಪುಟ್ಟ, ಇದು ಒಂದು ಸಾರಿ ನನ್ ಬಚಾವ್ ಮಾಡ್ಬಿಡ್ರಿ ರೀ. ನಿಮ್ಮನ್ನ ಮದುವೆ ಆದ್ಮೇಲೆ ನೀವು ಮಿಲ್ಟ್ರಿ ಅವನಲ್ಲ ಅಂತ ಗೊತ್ತಾಗಿದ್ರು ನಾನ್ ನಿಮ್ ಜೊತೆ ಬಾಳ್ವೆ ಮಾಡಿಲ್ವಾ? ನೀವು 3 ಕಾಸು ಸಂಪಾದನೆ ಮಾಡದೇ ಇದ್ರು ನನ್ನ ಸೇಫ್ಟಿಗೋಸ್ಕರ ಗೇಟ್ ಮೇಲೆ ನಿಮ್ ಫೋಟೋನ ಹಾಕಿ ನಾಯಿ ಇದೆ ಎಚ್ಚರಿಕೆ ಅಂತ ಬೋರ್ಡನ್ನ ನೇತಾಕಿ ನಿಮ್ಮನ್ನ ಗಿಣಿ ಸಾಗಿದಾಗ ಸಾಕ್ತಾ ಇಲ್ವಾ? ಇದು ಒಂದೇ ಒಂದ್ಸಲ ನನ್ನನ್ನ ಬಚಾವ್ ಮಾಡ್ರಿ. ಈ ಟಚ್ಗೋಸ್ಕರನಾದ್ರೂ ಈ ಹೆಣನ ಮೂಟೆ ಕಟ್ಟಿ ಯಾವ್ದಾದ್ರು ಬೀದಿಯಲ್ಲಿ ಬಿಸಾಕಿ ಬೀದಿ ಪಾಲ್ ಮಾಡಲಿಲ್ಲ. ನನ್ನ ಹೆಸರು ಅದೇ ಅಲ್ಲ. ಐತಲ ಕಡೆ ಯಾರಿದ್ದೀರಾ ಮನೇಲಿ? ಬಲೆ ಬಲೆ ಟಪಕ್. ಏನ್ ಸರ್ ಇಲ್ಲಿವರೆಗೂ ಪದ ಬೆಳೆಸ್ಬಿಟ್ಟಿದ್ದೀರಾ? ಹೌದು, ಇಲ್ಲಿವರೆಗೂ ಪದ ಬೆಳೆಸೋದಲ್ಲ. ವಿಷಯ ಕ್ಲಿಯರ್ ಆಗಿಲ್ಲ ಅಂದ್ರೆ ನೀವು ಜೈಲವರೆಗೂ ಪದ ಬೆಳೆಸಬೇಕಾಗತ್ತೆ. ಏನ್ ಹೇಳ್ತಿದ್ದೀರಾ ಇನ್ಸ್ಪೆಕ್ಟ್ರೆ? ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಪರಮೇಶ್ ಇವತ್ತ ನಿಮ್ಮ ಮನೆಗೆ ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ದ, ಮನೆಗೆ ವಾಪಸ್ ಬಂದಿಲ್ಲ ಅಂತ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಸರ್ಚ್ ಮಾಡಕ್ ಬಂದಿದ್ದೀನಿ. ನಿಜ ಹೇಳಿ, ಅವನೆಲ್ಲಿ ಅಂತ. ನೀವ್ ಎಷ್ಟು ಕೇಳಿದ್ರು ಅಷ್ಟೇ, ಅವನು ಇಲ್ಲ, ಅವನ ಹೆಣನೂ ಇಲ್ಲ. ಹೆಣನ? ಭದ್ರಾವತಿ ಯಾಕೆ ಡೌಟ್ ಬರ್ತಾ ಇದೆ ಕಣೋ? ಸರ್ ಡೌಟ್ ಬಂದ್ಮೇಲೆ ಹುಡುಕ್ಲೇಬೇಕು, ಬನ್ನಿ ಸರ್. ಸರ್ ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್, ಇಲ್ಲಿ ಹುಡುಗ ಬನ್ನಿ ಸರ್. ಲೇ ಯಾಕೆ ಹಿಂಗ್ ಕಿರಿಸ್ತಾ ಇದಾರೆ? ರೂಮಲ್ಲಿ ನಿಮ್ ಪಾಠ ನೋಡ್ಕೊಂಡು ಎದರ್ಕೊಂಡಿರ್ಬೇಕು. ಜಗ ತಟ್ಬಿಡ್ತೀನಿ ನೋಡು. ಇಂಥ ಟೈಮಲ್ಲಿ ತಮಾಷೆನಾ? ಇಂಥ ಟೈಮಲ್ಲಿ ತಮಾಷೆನಾ? ಟೈಟಲ್ ಸೂಪರ್. ಇಂಥ ಟೈಮಲ್ಲೂ ಟೈಟ್ ಅಲ್ಲ. ಸರ್ ಹೆಣ ಬಾರ ಸರ್. ಯಾರೇ ಕಣ ಇದು? ಏನ್ರಿ ಇದು? ಅದನ್ನೇ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಏನಿದು? ಬೋಟಿ ತೆಗೆದು ಬಿಡ್ತೇನೆ, ನಿಜ ಒಪ್ಕೊಂಡ್ರೆ ಸರಿ. ಸಾರ್ ಹೇಳೋದಕ್ಕೂ ಕೇಳೋದಕ್ಕೂ ಇನ್ನೇನು ಉಳಿದಿಲ್ಲ.
ಈ ನನ್ನ ಮಗನ್ನ ಮೂಟೆ ಕಟ್ಟಿ ಎತ್ಕೊಂಡೋಗಿ ರೋಡಲ್ಲಿ ಬಿಸಾಕಿದ್ದೆ ನಾನು. ನಿಮ್ ಬಾಯ್ದ ನಿಜ ಬಗಲ್ಬಿಟ್ರಲ್ರಿ. ಸಾರಿ ಕಣೆ, ಟೆನ್ಷನ್ಗೆ ನಿಜ ಬಂದ್ಬಿಡ್ತು. ಏನಾಯ್ತು ಅಂತ ಬಿಡಿಸಿ ಬಿಡಿಸಿ ಹೇಳ್ಬಿಡ್ತೀನಿ ಸರ್. ಅದೇನ್ ಫಾಸ್ಟ್ ಆಗಿ ಹೇಳ್ರಿ. ಫಾಸ್ಟ್ ಆಗಿ ಹೇಳ್ತೀನಿ ಸರ್. ಸರ್ ಇಷ್ಟೇ ಸರ್ ಆಗಿತ್ತು ಸರ್. ಈ ಮೂಟೆನ ಮತ್ತೆ ಯಾವ ನನ್ನ ಮಗ ತಂದಿಲ್ಲ ಅಂತ ಗೊತ್ತಿಲ್ಲ ಸರ್. ಅರೆ ಸರ್, ನೀನಾ? ಯು ಆರ್ ಅಂಡರ್ ಅರೆಸ್ಟ್. ಮೇಡಮ್, ಇನ್ನೊಂದೆರಡು ನಿದ್ದೆ ಮಾತ್ರ ಕೊಡಿ ಮೇಡಮ್. ತಗೊಂಡ್ಬಿಟ್ಟು ನಿಮ್ ಮನೇಲೇ ಮಲಗ್ಬಿಡ್ತೀನಿ. ಇದೇ ನಿಮ್ಮ ಸೀರಿಯಲ್, ಇದೇ ಕಾಮಿಡಿ ಸೀರಿಯಲ್. ನೋಡಿ ಮಿಸ್ ಮಾಡ್ದೆ ನೋಡಿ, ಹೇಳಿ ಎಲ್ರಿಗೂ ಹೇಳಿ. ಇಲ್ಲಿ ಲಾಜಿಕ್ ಇಲ್ಲ, ಎಲ್ಲ ಮ್ಯಾಜಿಕ್ ಕಣೋ. ಕಾಸು ಬೇಡ ಎಲ್ರೂ ನಕ್ಬಿಡ್ರಣ್ಣ. ಇಲ್ಲಿ ಲಾಜಿಕ್ ಇಲ್ಲ, ಎಲ್ಲ ಮ್ಯಾಜಿಕ್ ಕಣೋ. ಕಾಸು ಬೇಡ ಎಲ್ರೂ ನಕ್ಬಿಡ್ರಣ್ಣ, ಸುಮ್ನೆ ನಕ್ಬಿಡ್ರಣ್ಣ. ಇದು ಐತಲ್ಲ ಕಡೆ, ಇದೇ ಐತಲ್ಲ ಕಡೆ, ಐತಲ್ಲ ಕಡೆ, ಐತಲ್ಲ ಕಡೆ ಡಿಂಗ್ ಡಾಂಗ್. ಇದು ಐತಲ್ಲ ಕಡೆ, ಐತಲ್ಲ ಕಡೆ ಡಿಂಗ್ ಡಾಂಗ್.